ಮಾತುಕತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತಿನ ಮಾತುಕತೆಯಲ್ಲಿ ಪ್ರಮುಖವಾಗಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಯುದ್ಧ ಇದೆಯಲ್ಲ, ಸಾವಿರಾರು ಕಿಲೋಮೀಟರ್ ದೂರ ಇರುವಂತ ಭಾರತಕ್ಕೂ ಕೂಡ ಅದರ ಕಿಡಿ ಕಾಣಿಸ್ಕೊಳ್ತಾ ಇದೆ, ಬೆಂಕಿ ಹೊತ್ಕೊಳ್ತಾ ಇರುವಂತದ್ದು ಇಲ್ಲಿ. ಯಾಕೆಂದ್ರೆ ಪೆಟ್ರೋಲು, ಡೀಸೆಲ್ಲು, ವ್ಯಾಪಾರ, ರೂಪಾಯಿ, ಇದೆಲ್ಲ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಎದುರಾದಂತೆ ಆಗ್ತಾ ಇದೆ. ಆರ್ಥಿಕವಾಗಿ ಇಡೀ ಜಗತ್ತೇ ಕಂಪಿಸುವಂತೆ ಮಾಡ್ತಾ ಇರುವಂತದ್ದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಮಾತುಕತೆ ಹೆಡ್ಲೈನ್ಸ್ ನೋಡೋಣ. 11ನೇ ದಿನವೂ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ, ತೈಲ ಸಾಗಣೆಗೆ ಇರಾನ್ ಅಡ್ಡಗಾಲು, ಸುಮ್ಮನಿರದಿದ್ರೆ 20ರಷ್ಟು ದಾಳಿ ಅಂತ ಟ್ರಂಪ್ ವಾರ್ನಿಂಗ್. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ, ಬೆಂಗಳೂರಲ್ಲಿ ಬಂದ್ ಆಗ್ತಿವೆ ಹೋಟೆಲ್ಗಳು, ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಕಮರ್ಷಿಯಲ್ ಗ್ಯಾಸ್ ಅಭಾವ ವಿಚಾರ, ಗೃಹ ಬಳಕೆ ಗ್ಯಾಸ್ಗೆ ಹೆಚ್ಚಿದ ಡಿಮ್ಯಾಂಡ್, ಬುಕ್ಕಿಂಗಿಗೆ ಮುಗಿಬಿದ್ದಿರುವ ಜನ, ಸರ್ವರ್ ಡೌನ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ, ಡಿಕೆ ಶಿವಕುಮಾರ್ಗೆ ಶುಭಾಶಯಗಳ ಮಹಾಪೂರ, ಸಂಜೆ ಪಕ್ಷದ ಶಾಸಕರಿಗೆ ಡಿನ್ನರ್ ಪಾರ್ಟಿ. ಇರಾನ್ ಇಸ್ರೇಲ್ ಯುದ್ಧ ಭಾರತಕ್ಕೆ ಸೈಡ್ ಎಫೆಕ್ಟ್, ಬೆಲೆ ಏರಿಕೆ ಬಿಸಿ ಜನ ಕಂಗಾಲು, ಉದ್ಯಮಿಗಳು ರೈತರಿಗೆ ನಷ್ಟದ ಭೀತಿ, ಕೊಲ್ಲಿ ಯುದ್ಧ ಇಲ್ಲಿ ಸಂಕಷ್ಟ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತ ಯುದ್ಧ ಇಡೀ ಜಗತ್ತನ್ನ ಕಂಪಿಸ್ತಾ ಇದೆ, ಆರ್ಥಿಕವಾಗಿ ಹೊಡೆತ ಕೊಡ್ತಾ ಇರುವಂತದ್ದು. ಇರಾನ್ ಇಸ್ರೇಲ್ ಯುದ್ಧ ಬರೀ 2 ರಾಷ್ಟ್ರಗಳ ನಡುವೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಯುದ್ಧದ ಭೀತಿಯನ್ನ ತಂದಿದೆ. ಅದು ಪೆಟ್ರೋಲು, ಗ್ಯಾಸು, ಡೀಸೆಲ್ಲು, ರೂಪಾಯಿ ಮೌಲ್ಯ ಬೇರೆ ಭಾರತದಲ್ಲಿ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಚೈನ್ ಲಿಂಕ್ ತರ ಎಲ್ಲದರ ಕ್ಷೇತ್ರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಜಾಗತಿಕವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಗ್ಯಾಸ್ ದರ ಏರಿಕೆ ಆಗಿದೆ ಈಗ ಆಲ್ರೆಡಿ. ಅಡುಗೆ ಗ್ಯಾಸ್ ಬೆಲೆ ಈಗ ಆಲ್ರೆಡಿ 64 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ರೇಟು ಕೂಡ 100 ರೂಪಾಯಿಗಿಂತ ಜಾಸ್ತಿ ಆಗಿರುವಂಥದ್ದು. ತೈಲ ಬೆಲೆ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಆದರೆ ತೈಲ ಕಂಪನಿಗಳು ಹೇಳ್ತಾ ಇದ್ದಾವೆ 2.5 ತಿಂಗಳವರೆಗೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ. ಯಾಕೆಂದ್ರೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡ್ಕೊಳ್ತಾ ಇರುವಂಥದ್ದನ್ನ ಜಾಸ್ತಿ ಮಾಡಲಾಗಿದೆ. 30% ಇತ್ತು, ಈಗ 40%ಗೆ ಏರಿಕೆ ಮಾಡಲಾಗಿರುವಂಥದ್ದು. ಆದರೆ ನಮಗೆ ಮೇಯ್ನ್ ಆಗಿ ಹೊಡೆತ ಬೀಳ್ತಾ ಇರುವಂಥದ್ದು ಅಂದ್ರೆ LPG ಗ್ಯಾಸ್ನ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ 50% ಅಷ್ಟು LPG ಗ್ಯಾಸ್ ಅನ್ನ ನಾವು ಕತಾರಿಂದ ಆಮದು ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಅಲ್ಲಿ ಪ್ರೊಡಕ್ಷನ್ ಯೂನಿಟ್ ಬಂದಾಗಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಹೊಡೆತ ಕೊಡ್ತಾ ಇದೆ ಭಾರತಕ್ಕೆ. ಆಮದು ರಫ್ತು ವ್ಯವಹಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಬಂದಾಗುವಂತ ಭೀತಿಯಲ್ಲಿ ಹೋಟೆಲ್ ಉದ್ಯಮ ಕೂಡ ಇರುವಂತದ್ದು. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗ್ತದೆ. ಇದು ಕೃತಕ ಅಭಾವನ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ತೈಲ ಬೆಲೆ ಏರಿಕೆ ಆಗುವಂತ ಎಲ್ಲ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿದ್ರೆ ಜೀವನ ಕೂಡ ದುಬಾರಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಚೈನ್ ಲಿಂಕ್ ಅದು. ಇನ್ನು ಎವ್ರಿ ಡೇ ಭಾರತದಲ್ಲಿ ಹತ್ತತ್ರ 30 ಕೋಟಿಯಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಬಳಕೆ ಮಾಡಲಾಗುತ್ತೆ, 30 ಕೋಟಿ ಲೀಟರ್. ಸೊ ಹೀಗಾಗಿ ಇದು ದಿನೇ ದಿನೇ ಆಮದು ಮಾಡ್ಕೊಳ್ತಾ ಇರುವಂತ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಣಾಮ ಆಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕೂ ಮುಂಚೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ, ನೋಡ್ಕೊಂಬೋಣ. ಹೌದು, ನಿನ್ನೆಯಿಂದ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಗಳು. ನಮಗೆ ಇವತ್ತು ಸಂಜೆವರೆಗೆ ಬರುವಂತ ಒಂದು ವ್ಯವಸ್ಥೆ ಇದೆ. ನಾಳೆ ನಾವೇನ್ ಮಾಡೋದಂತ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಉದ್ಯಮ ಕೊಡ್ತಾ 100ಕ್ಕೆ 100. ಯಾಕಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಪ್ರಮುಖವಾಗಿ ಏನಂತ ಹೇಳಿದರೆ, ಸಿನ್ಸ್ ಮಿಡ್ಲ್ ಈಸ್ಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ ಕಚ್ಚಾ ತೈಲ ಮತ್ತು ಅನಿಲ ಆ ವಲಯದಲ್ಲಿ, ಸಿನ್ಸ್ ದೇ ಆರ್ ದ ಬಿಗ್ಗೆಸ್ಟ್ ಸಪ್ಲೈಯರ್. ಪ್ರಾಬ್ಲಮ್ ವಿಲ್ ಬಿ ಓನ್ಲಿ ಇಫ್ ದ ವಾರ್ ಒಂದು 2-3 ತಿಂಗಳು ಮೇಲೆ ಹೋದರೆ ಮತ್ತೆ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಇಲ್ಲಿಂದ ಮೇನ್ಲಿ ಈಗ ನೋಡಿದರೆ ಅಗ್ರಿ ಕಮಾಡಿಟೀಸ್ ನಮ್ಮದು ಕಾಫಿ ಇದೆ, ಮತ್ತು ಗೋಧಂಬಿ ಇದೆ, ಮತ್ತು ಫಿಶ್ ಪ್ರಾಡಕ್ಟ್ ಇದೆ. ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಈ ಡಾಂಬರೇ ಪ್ರಾಬ್ಲಮ್ ಆಗಿದೆ ಅಂದರೆ ಬಂದು ಎಲ್ಲ ಸ್ಟಾಪ್ ಮಾಡಿದ್ದಾರೆ.
ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ ನಮಗೆ. ಬಿಟುಮಿನ್ ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ, ನಮಗೆ ಲಾಸ್ ಆಗಿದೆ ಅಂದರೆ 70 ರಿಂದ 80 ಲಕ್ಷ ಸ್ವಲ್ಪ ಲಾಸ್ ಆಗ್ತಾ ಇದೆ. ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಬಂದು ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿನಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಜೇಕಬ್ ಕ್ರಾಸ್ಟ ಆರ್ಥಿಕ ತಜ್ಞರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಅರುಣ್ ಪರಮೇಶ್ವರ್ ಅವರು ಅಧ್ಯಕ್ಷರು ಯಶವಂತಪುರ APMC ಮಾರ್ಕೆಟ್. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇದಾಗಿ ಜೇಕಬ್ ಅವರಿಂದ ಆರಂಭ ಮಾಡ್ತೀನಿ. ಜೇಕಬ್ ಸರ್, ಇಲ್ಲಿ 85% ಅಷ್ಟು ಕ್ರೂಡ್ ಆಯಿಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ರೀತಿಯಾಗಿ ಅವಲಂಬನೆ ಆಗ್ಬಿಟ್ಟಿದ್ದೀವಿ. ಸೊ ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಈ ಯುದ್ಧ ಆರ್ಥಿಕವಾಗಿ ಭಾರತದ ಮೇಲೆ, ಅದರ ಜೊತೆಗೆ ಜನಸಾಮಾನ್ಯರ ಮೇಲೆ ಎಷ್ಟು ಹೊಡೆತ ಕೊಡ್ತಾ ಇದೆ ಅಂತ? ಬಹಳ ತುಂಬಾ ಹೊಡ್ತಾ ಬಿಡ್ತದೆ ಅವ್ರೆ. ಯಾಕಂದ್ರೆ ಇವತ್ತಿಗೆ ಈ ಯುದ್ಧ 11ನೇ ದಿವಸ. ಅಂದ್ರೆ ಟ್ರಂಪ್ ಮತ್ತೆ ಇಸ್ರಾಯೇಲ್ ಸೇರಿ, USA ಮತ್ತೆ ಇಸ್ರಾಯೇಲ್ ಸೇರಿ ಏನ್ ಇರಾನ್ ಮೇಲೆ ದಾಳಿ ಮಾಡಿದ್ರಲ್ಲ, ಆ ಐತಲ್ಲ ಕೊಮಿನಿಯನ್ನ ಕೊಂದು ಬಿಟ್ರು 2 ದಿವಸ ಒಳಗಡೆ. ಅವ್ರು ನೆನೆಸಿದ್ರು ಈ ಯುದ್ಧ 3 ದಿವಸಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆಲ್ಲ, ಅವರು ಕೊಂದು ಬಿಟ್ರೆ ಇಡೀ ಅವರು ಒಂದು ಅಲ್ಲಿರುವ ಸರ್ಕಾರವನ್ನೇ ಬದಲು ಮಾಡಬಹುದು ಅಂದ್ಬಿಟ್ಟು ಒಂದು ಆಲೋಚನೆ ಇತ್ತು. ಆದ್ರೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಇರಾನ್ನ ಬಲವನ್ನ. ಅದೊಂದು ಇನ್ನೊಂದು ಬಲಿಷ್ಠ ರಾಷ್ಟ್ರ ಅದು ಅವರಿಗೆ ಗೊತ್ತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಇವಾಗ 7-8 ಪ್ರಾಂತ್ಯಗಳಲ್ಲಿ, ದುಬೈ ಆಗ್ಲಿ, ಸೌದಿ ಅರೇಬಿಯಾ ಆಗ್ಲಿ, ಕುವೈಟ್ ಆಗ್ಲಿ, ಬ್ಯಾರಿನ್ ಮೇಲೆ ಏನೆಲ್ಲ USA ಇನ್ಸ್ಟಾಲೇಷನ್ ಇದೆಯೋ ಅದನ್ನೆಲ್ಲ ಬಾಂಬಿಂಗ್ ಮಾಡಿದ್ದಾರೆ ಇರಾನ್ ಅವರು. ಇದರಿಂದ ಈಗ ಆಯಿಲ್ ನಮ್ಮ ಭಾರತ ದೇಶ ಬರೋದು ಆ ಕಣಿವೆಯನ್ನ ಕ್ಲೋಸ್ ಮಾಡಿದ್ದಾರೆ, ಹರ್ಮುಜ್ ಅಂತ. ಹೌದು, ಈ ಕಣಿವೆಯಲ್ಲಿ ಇವಾಗ ಅಲ್ಲಿ ಎಲ್ಲಾ ಹಡಗುಗಳು ನಿಂತಿದೆ. ಆದ್ರೆ ಇತ್ತೀಚೆಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ 1-2 ಮಾತ್ರ ರಿಲೀಸ್ ಮಾಡ್ತಾರಂತೆ. ಅಂದ್ರೆ ಬೇಕಾದ ಪರ್ಮಿಷನ್ ತಗೊಂಡ್ಬಿಟ್ಟು ರಿಲೀಸ್ ಮಾಡ್ತಾರೆ. ಅಲ್ಲ ಅವರು ನಮ್ ಶಿಪ್ಗಳಿದಾವಲ್ಲ ಸರ್, ಇಂಡಿಯಾ ಶಿಪ್ಗಳಿಗೆ, ರಷ್ಯಾ ಶಿಪ್ಗಳಿಗೆ, ಚೀನಾದವಕ್ಕೆ, ಇವಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವಾಗ ನಿಮ್ದಕ್ಕೆ ಯಾವುದೇ ತೊಂದರೆ ಮಾಡಲ್ಲ ಅಂತ. ಆದ್ರೆ ಮಧ್ಯಪ್ರಾಚ್ಯದ ಶಿಪ್ಗಳಿಗೆ ಮಾತ್ರ ಕಂಪ್ಲೀಟ್ಲಿ ಬ್ಯಾನು. ಅವ್ರದ್ದು ಹೋಗಂಗಿಲ್ಲ. ಆ ಶಿಪ್ ಮೇಲೆ ಅವ್ರ ಬಾವುಟಗಳಿದ್ರೆ ಡಮಾರೆ ಅಲ್ಲಿ. ಹೌದು ಕರೆಕ್ಟ್ ಆಗಿ. ಅಲ್ಲಿ ಈಗ ಚಿಂತಾಜನಕ ಸ್ಥಿತಿ ಏನಂದ್ರೆ, ಈ ಆಯಿಲ್ ಪ್ರೈಸ್ ಒಂದು ವೇಳೆ $1 ಜಾಸ್ತಿ ಆದ್ರೆ ಸುಮಾರು $1 ಬಿಲಿಯನ್ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ. ಅಂದ್ರೆ ಸುಮಾರು 18,000 ಕೋಟಿ ನಮ್ಮ ಫಿಸ್ಕಲ್ ಡಿಫಿಸಿಟ್ಗೆ ಆಡ್ ಆಗುತ್ತೆ. ಈಗ 18,000 ಕೋಟಿ $1 ಮೇಲೆ ನಾವು ಜಾಸ್ತಿ ಖರ್ಚು ಮಾಡೋದಾದ್ರೆ, ಇಲ್ಲಿ ಒಂದ್ ವೇಳೆ ನಾವು ಪೆಟ್ರೋಲ್, ಡೀಸೆಲ್ ಮತ್ತೆ LPG ಮೇಲೆ ಜಾಸ್ತಿ ಮಾಡದೆ ಹೋದ್ರೆ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಅ ಸೈಕಲ್ ಇಫೆಕ್ಟ್. ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಸರ್ಕಾರ ಈಗ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆದ್ರೆ ನೀವು ಹೇಳ್ತಾ ಇರೋದು ಕ್ರೂಡ್ ಆಯಿಲ್ದು $1 ಜಾಸ್ತಿ ಆದ್ರೂ ಕೂಡ ಹತ್ತತ್ರ 18,000 ಕೋಟಿವರೆಗೂ ಅಂತ ಅಲ್ವಾ? ಹೌದು, ಬೆಲೆ ಜಾಸ್ತಿ ಆಗುತ್ತೆ. $1 ಜಾಸ್ತಿ ಮಾಡಿದ್ರೆ ಈಗ ಸುಮಾರು ಈಗ $120-125 ಪರ್ ಬ್ಯಾರೆಲ್ ಆಗ್ತಾ ಇದೆ. $65 ಇತ್ತು ಆವಾಗ. ಈಗ ನೋಡಿ 120 ಅಂದ್ರೆ ಎಷ್ಟು ಲಕ್ಷ ಕೋಟಿ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ನೋಡಿ. ಆದ್ರೆ ಭಾರತ ದೇಶದವರು ಇನ್ನೂ ಜಾಸ್ತಿ ಮಾಡಿಲ್ಲ ರೇಟ್ ಅನ್ನ. ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, LPG ಆಗ್ಲಿ, LNG ಆಗ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಕೂರ್ಸ್ಬಿಟ್ಟಿದಾರಲ್ಲ, ಹಂಗಾಗಿ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ. ಹಾಗೆಲ್ಲ ಅದು $65 ಇರುವಾಗ ಹಂಗೆ ಇತ್ತು. ನಾನ್ ಯಾಕೆ ಹೇಳ್ದೆ ಅಂದ್ರೆ ಸರ್, ನಮ್ಗೆ ಒಂದು ಎಕ್ಸಾಂಪಲ್ ನಮ್ ಕಣ್ಮುಂದೆ ಇರೋದು, $148 ಆಗಿತ್ತು ಒಂದು ಬ್ಯಾರೆಲ್ಗೆ 2008ರ ಸಂದರ್ಭದಲ್ಲಿ. ಅವಾಗ $74 ಜಾಸ್ತಿ ಆಗಿತ್ತು ಪೆಟ್ರೋಲು. ಇವಾಗ $65-70 ಇದ್ದಾಗ್ಲೂ ಕೂಡ $100 ಕೊಟ್ಬಿಟ್ಟೆ ಪೆಟ್ರೋಲ್ ಖರೀದಿ ಮಾಡ್ತಾ ಇದೀವಿ. ಕರೆಕ್ಟ್. ಅದ್ ನೋಡಿ, ಫಿಸ್ಕಲ್ ಡಿಫಿಸಿಟ್ ಕರೆಕ್ಟ್ ಮಾಡ್ಬಿಟ್ಟು ನೋಡಿ, ಇನ್ಫ್ಲೇಷನ್ ಇವಾಗ ಎಷ್ಟು 4.3% ಬಂದಿದೆಯಲ್ಲ. ಇಲ್ಲಿ ಆವಾಗ ಇನ್ಫ್ಲೇಷನ್ ಎಷ್ಟಿದ್ದು 8.5% ಇತ್ತು. ಇದು ಡೈರೆಕ್ಟ್ ಇಫೆಕ್ಟ್ ಇನ್ಫ್ಲೇಷನ್ ಮೇಲೆ ಬೀಳುತ್ತೆ.
ನೋಡಿ ಸರ್ಕಾರ ಅದು ಇನ್ಫ್ಲೇಷನ್ ಸರಿ ಮಾಡೋಗೋಸ್ಕರ ಮಾಡಿದರು. ಓಕೆ ಫೈನ್, ಇಟ್ ಇಸ್ ಎ ಫಿಸ್ಕಲ್ ಬ್ಯಾಲೆನ್ಸ್ ಮಾಡುವ ಒಂದು ಯೋಜನೆ ಅದು. ಹಾ. ಇದರಿಂದ ಸರ್ಕಾರಕ್ಕೆ ಲಾಭ ಬರಲ್ಲ, ಯಾರು ಮನೆಗೆ ತಗೊಂಡೋಗಲ್ಲ. ದಿಸ್ ಇಸ್ ಫಿಸ್ಕಲ್ ಡೆಫಿಸಿಟ್ ಅನ್ನ ಸರಿ ಮಾಡೋಗೋಸ್ಕರ ಮಾಡಿದ್ರು. Okay. ಅಂದ್ರೆ ಡಾಲರ್ ಪ್ರೈಸ್ ಕಮ್ಮಿ ಆದ್ರೆ ಯಾಕೆ ಇವರು ರೇಟ್ ಕಮ್ಮಿ ಮಾಡಿಲ್ಲ ಅಂದ್ರೆ ಆ ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಆಗ್ಲಿ, ಕರೆಕ್ಟ್ ಆಗ್ಲಿ ಅಂತ. ಓಕೆ ಓಕೆ, ಬ್ಯಾಲೆನ್ಸ್ ಮಾಡಕ್ಕೆ. ಆವಾಗ ಹೇಳ್ದಂಗೆ ಈಗ $1 ಜಾಸ್ತಿ ಮಾಡಿದ್ರೆ ನೋಡಿ ನಮ್ಮ ಬೊಕ್ಕಸಕ್ಕೆ ಎಷ್ಟು ಏಟ್ ಬೀಳುತ್ತೆ, 18,000 ಕೋಟಿ $1 ಆದ್ರೆ. ಅಂದ್ರೆ 65 ರೂಪಾಯಿಯಿಂದಾಗಿ $125 ಆದ್ರೆ ಎಷ್ಟು ಸಾವಿರ ಕೋಟಿ ನಮ್ಗೆ ಬೊಕ್ಕಸಕ್ಕೆ ಏಟ್ ಬೀಳುತ್ತೆ ನೋಡಿ. ಎಕ್ಸಾಕ್ಟ್ಲಿ, ಹೌದು. ಇದು ಪರಿಸ್ಥಿತಿ. ಆದ್ರೆ ಇವಾಗ ಒಂದು ವೇಳೆ ಇವಾಗ ಇಂಡಿಯಾ ಮತ್ತೆ ರಷ್ಯಾದವರೆಗೆ ಬಿಟ್ಟಿದ್ದಾರೆ ಆಯಿಲ್ ಬಿಡ್ಲಿಕ್ಕೆ ಹಾರ್ಮೋಸ್ ನಿಂದ. ಆದ್ರೆ ಇಷ್ಟರ ತನಕ ಇಲ್ಲಿ ನಮ್ಮದು ಪ್ರಾಬ್ಲಮ್ ಏನಂದ್ರೆ ಈಗ ಖೋಮಿನಿಯವರ ಮಗ ಬಂದಿದ್ದಾನೆ ಆಗಿ. ಆ ಖೋಮಿನಿಯವರ ಮಗ ಇನ್ನೂ ಜಾಸ್ತಿ ಇಸ್ಲಾಮಿಸ್ಟ್ ಅವನು, ಗಿಂತ ಜಾಸ್ತಿ ಇವನು ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಇವನು. ಇವಾಗ ಈ ಇಸ್ಲಾಂ ಅನ್ನ ಅವನು ಇವರು ಪರ್ಯಾಯವಾಗಿ ಸರ್ಕಾರ ತಗೊಂಬತ್ತೀನಿ ಅಂದ್ಬಿಟ್ಟು ಯುದ್ಧ ಮಾಡಿದವರು ಇವಾಗ ಹೊಡೆತ ಬೀಳ್ತಾ ಇದೆ ಇವರಿಗೆ. ಅವರು ನೆನೆಸಿರ್ಲಿಲ್ಲ ಅಂದ್ರೆ ಖೋಮಿನಿ ಅವರ ಮಗ ಅವರು ಲೀಡರ್ ಮಾಡ್ತಾರೆ ಅಂದ್ಬಿಟ್ಟು ನೆನೆಸಿರ್ಲಿಲ್ಲ ಅವರು. ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಅದನ್ನು ಥ್ರೆಟ್ ಪಾಸ್ ಮಾಡ್ತಾ ಇದ್ದಾರೆ ಇವ್ರನ್ನು. ಅಂದ್ರೆ ನೀವು ಇವ್ರನ್ನೇ ಆಯ್ಕೆ ಮಾಡೋದು ಅಧಿಕೃತ ಅನ್ನುವಂಥದ್ದಾದ್ರೆ ಅವ್ರನ್ನು ಬಿಡೋದಿಲ್ಲ ಅಂತ ಇಸ್ರೇಲ್ನವರು, ಅಮೆರಿಕದು. ಸರ್ ಮಾತನಾಡ್ತೀನಿ, ನಮ್ ಜೊತೆ ಮತ್ತೊಬ್ರು ಅತಿಥಿ ಇದ್ದಾರೆ, ಅರುಣ್ ಪರಮೇಶ್ವರ್ ಅವರು, ಅಧ್ಯಕ್ಷರು ಯಶವಂತಪುರ APMC ಅಸೋಸಿಯೇಷನ್. ಅರುಣ್ ಅವರೇ, ಈ ಪೆಟ್ರೋಲು, ಡೀಸೆಲ್, ಗ್ಯಾಸೇ ಆಗಲಿ ಯಾವುದೇ ರೇಟ್ಗಳು ಜಾಸ್ತಿ ಆದರೂ ಕೂಡ ಅದು ಚೈನ್ ಲಿಂಕ್, ಮತ್ತೊಂದು ಕಡೆ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ನಮ್ಮ ಸಾಮಗ್ರಿಗಳನ್ನ. ಅದು ಎಷ್ಟು ಮಟ್ಟಿಗೆ ಹೊಡ್ತಾ ಬೀಳ್ತಾ ಇದೆ ರೈತರಿಗೆ, ವ್ಯಾಪಾರಿಗಳಿಗೆ, ನಿಮ್ಮ ಮಾರ್ಕೆಟಿಗೆ? ಹಲೋ ಅರುಣ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಲ್ಲಿ ನಡೀತಾ ಇರುವಂತ ಯುದ್ಧ ಇಲ್ಲಿ ಯಾವ ರೀತಿಯ ಹೊಡ್ತಾ ಬೀಳ್ತಾ ಇದೆ ವ್ಯಾಪಾರಕ್ಕೆ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು? ಯಾಕೆಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಮತ್ತೊಂದ್ ಕಡೆ ಚೈನ್ ಲಿಂಕು, ಪೆಟ್ರೋಲ್ ರೇಟೇ ಆಗ್ಲಿ, ಡೀಸೆಲ್ ರೇಟೇ ಆಗ್ಲಿ, ಅಥವಾ ಗ್ಯಾಸ್ ರೇಟೇ ಆಗ್ಲಿ, ಇವೆಲ್ಲ ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ಸಂಪೂರ್ಣವಾಗಿ ಅಕ್ಕಿ ಎಕ್ಸ್ಪೋರ್ಟ್ ನ ಈಗ ನಿಲ್ಸಿದ್ದಾರೆ, ಯಾವ್ದೋ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇನ್ನೊಂದು ತರಕಾರಿಗಳು ಮತ್ತೆ ಏನು ಹಣ್ಣುಗಳು ಮತ್ತೆ ಇವೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದು ಕೂಡ ಸ್ಟಾಪ್ ಆಗಿದೆ ಒಂದು. ಇನ್ನೊಂದೇನು ಅಂದ್ರೆ ಈ ದಿನ ಬಳಕೆ ವಸ್ತುಗಳು, ಈ ಆಯಲ್ ಏನಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಇಚ್ಛಾಶಕ್ತಿ ಕೊರತೆ ಜಾಸ್ತಿ ಇದೆ. 50 ದಿನಕ್ಕೆ ಆಗಷ್ಟು ಆಯಲ್ ಸ್ಟಾಕ್ ಇದ್ರು ಕೂಡ ಮಾರ್ಕೆಟ್ ನಲ್ಲಿ ಅದನ್ನ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಇವಾಗ ಏನು ಲೀಟರ್ಗೆ 5 ರಿಂದ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಮಾಡೋಂತ ಸ್ಟೇಜ್ ತಂದು ನಿಲ್ಸಿದ್ದಾರೆ. ಬಟ್ ಆದ್ರೂ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಒಂದು. ಎರಡನೇದೇನಂದ್ರೆ ಈ ರೀತಿ ಜಾಗೃತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಈ ತರ ಇದು ತುಂಬಾ ಕಂಟಿನ್ಯೂ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ಎಲ್ಲಾರ್ಗು ತುಂಬಾ ಸಮಸ್ಯೆ ಆಗುತ್ತೆ, ವ್ಯಾಪಾರಸ್ಥರ ಸಮಸ್ಯೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ, ಮಧ್ಯಮ ವರ್ಗದ ಸಮಸ್ಯೆ ಆಗುತ್ತೆ, ಕೂಲಿ ಕಾರ್ಮಿಕರ ಸಮಸ್ಯೆ ಆಗುತ್ತೆ, ಪ್ರತಿ ಒಬ್ಬರಿಗೂ ಸಮಸ್ಯೆ ಆಗ್ಬಿಡುತ್ತೆ. ಇವಾಗ ಆಲ್ರೆಡಿ ಗ್ಯಾಸ್, ನೀವು ವಾಣಿಜ್ಯ ಬಳಕೆ ಗ್ಯಾಸ್ಗಳು ಆಲ್ರೆಡಿ ಹೋಟ್ಲವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಸಮಸ್ಯೆ ಆಗ್ತದ. ಇವಾಗ ಹೋಟ್ಲನ್ನ ಅವಲಂಬಿಸಿರ್ತಕ್ಕಂಥ ಸಾಮಾನ್ಯ ವರ್ಗದ ಜನಗಳು ಹೋಟ್ಲಿಗೆ ಹೋಗದೆ ಅಡಿಗೆ ಮಾಡ್ಕೊಳ್ದೇ ಇರೋರು ಎಷ್ಟೋ ಜನ ಪಾಪ ಹೋಟ್ಲನ್ನ ಅವಲಂಬಿಸಿರ್ತಾರೆ, ಅವ್ರ ಪರಿಸ್ಥಿತಿ ಏನು? ಈ ರೀತಿ ಟೋಟಲ್ ಆಗಿ ಇದು 56 ಎದೆ ಇಂಚು ನನ್ಗೆ ಎದೆ ಇದೆ ಅಂತ ಹೇಳ್ಕೊಳ್ಳುವಂತ ಕೆಲವು ಪ್ರಧಾನ ಮಂತ್ರಿಗಳು ಈ ರೀತಿ ಆಗುವಂತದನ್ನ ಮೊದಲನೇ ಯೋಚನೆ ಮಾಡಿ ಇದನ್ನ ಕ್ರಮ ಕೈಗೊಳ್ಬೇಕಾಯ್ತು ಅಂತ ನಮ್ಮ ಅಭಿಪ್ರಾಯ ಸರ್. ನೋಡಿ ಇವಾಗ ಅಕ್ಕಿ ಗಿರಣಿಗಳು ಆಲ್ಮೋಸ್ಟ್ ಆಲ್ ಎಲ್ಲಾನು ಒಂದೊಂದು ಹಂತಕ್ಕೆ ಸ್ಟಾಪ್ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಎಕ್ಸ್ಪೋರ್ಟ್ ಹೋಗಿಲ್ಲ ಅಂದ್ರೆ ಇಲ್ಲೇ ಉಳ್ಕೊಳ್ತದೆ. ಅದು ಜಾಸ್ತಿ ಪ್ರಿಸರ್ವೇಟಿವ್ ಮಾಡಕ್ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಗೊಂಬಂದ್ ವ್ಯಾಪಾರಸ್ಥರನ್ನ, ರೈತರನ್ನ, ಆಮೇಲೆ ಕೂಲಿ ಕಾರ್ಮಿಕರನ್ನ ತಗೊಂಬಂದ್ ನಿಲ್ಸಿರೋದು ತುಂಬಾ ಖಂಡನೀಯ ಸರ್. ಇದು ಆಗ್ಬಾರ್ದಾಯ್ತು, ಆಗಿದೆ. ಇವಾಗ ಏನಂದ್ರೆ ಸರ್ಕಾರ ಎಚ್ಚೆತ್ಕೋಬೇಕು, ಇದನ್ನ ಏನಾರ ಒಂದ್ ದಾರಿ ಮಾಡ್ಬೇಕು. ಆಮೇಲೆ ಇವಾಗ ಜಾಕಬ್ ಸಾಹೇಬ್ರು ಹೇಳ್ತಾ ಇದ್ರು ಆಯಲ್ದು ನೋಡ್ರಿ, ಇವಾಗ ನೀವೊಂದ್ ಕ್ವಶನ್ ಮಾಡಿದ್ರಿ, ಏನೋ ಅದು ಎಷ್ಟೋ ಡಾಲರ್ ಇದ್ದಾಗ ಕಮ್ಮಿ ಕೊಡ್ಬೋದಾಯ್ತು, ಇವಾಗ ಸೇಮ್ ರೇಟ್ ನ ಮೇಂಟೈನ್ ಮಾಡ್ತಾರೆ. ಅವಾಗ ಯಾವ್ದು ಕಮ್ಮಿ ಕೊಟ್ಟಿಲ್ಲ. ಇವ್ರು 60 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ ಅಂದ್ರು ಯಾವ್ದು 50-60 ರೂಪಾಯಿ ಯಾವ್ದು ಕೊಡ್ಲಿಲ್ಲಪ್ಪ. ಅವಾಗಿಂದನೂ ಅದೇ ರೇಟ್ ಇದೆ, ಇವತ್ತು ಅದೇ ರೇಟ್ ಇದೆ. ಇನ್ನು ಜಾಸ್ತಿ ಆದ್ರೆ ಆಶ್ಚರ್ಯ ಪಡಿ ಅಂತ ಇಲ್ಲ. ಆಮೇಲೆ ಗ್ಯಾಸ್ ರೇಟು, ಪೆಟ್ರೋಲ್, ಡೀಸೆಲ್ ರೇಟು ಜಾಸ್ತಿ ಆದಾಗ್ಲೇ ಹೋರಾಟ ಮಾಡ್ಕೊಂಡು ಅಧಿಕಾರಕ್ಕೆ ಬಂದವರಲ್ವಾ? ಹೌದು ಸರ್, ಹೌದು. ರೋಡ್ ಅಲ್ಲಿ ನಮ್ಮ ಸಂಸದೆ ಆದಂತ ಇವರು ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ರೋಡ್ ಅಲ್ಲಿ ಒದ್ಲಾಡಿದ್ರಪ್ಪ. ಇವಾಗ ಎಲ್ಲೋಗಿದ್ದಾರೆ? ಇವಾಗ ಬಂದು ಗಲಾಟೆ ಮಾಡ್ಬೇಕಾನೆ, ಕೇಂದ್ರ ಸರ್ಕಾರ ಒತ್ತಡ ಏರಿಸಿ ಮಾಡ್ಬೇಕಾನೆ. ಆಮೇಲೆ 25 ದಿನ ಬುಕ್ಕಿಂಗ್ ಇದೆ ಸರ್, ತಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದೀರಾ. ಗ್ಯಾಸ್ ಬುಕ್ಕಿಂಗ್ 25 ದಿವಸ ಇದೆ. 25 ದಿವಸ ಸಪೋಸ್ ಏನಾರು ಹೆಚ್ಚು ಕಮ್ಮಿ ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ಯಾವ್ದೇ ಕಾರಣಕ್ಕೂ ಬುಕ್ಕಿಂಗ್ ಲೈನ್ ಸಿಗ್ತಾ ಇಲ್ಲ, ಎಲ್ಲ ಜಾಮ್ ಆಗಿದೆ, ಸರ್ವರ್ ಡೌನ್ ಆಗಿದೆ. ಇಂಥ
ಪರಿಸ್ಥಿತಿ ತಗೊಂಬಂದು ರಾಜ್ಯನ ಇಳಿಸ್ಬಿಟ್ಟು ದೇಶನ ಇಳಿಸ್ಬಿಟ್ಟು Okay. ನಾನು ವಿಶ್ವಗುರು ಅಂದ್ರೆ ಅರ್ಥ ಇದೆ ಸರ್, ಅರ್ಥನೇ ಆಗ್ತಾ ಇಲ್ಲ. ಓಕೆ ಓಕೆ ಜೇಕಬ್ ಸರ್, ಇಲ್ಲಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನ್ಸಲ್ವಾ? 85% ಅಷ್ಟು ನಾವು ಇನ್ನೂ ಡಿಪೆಂಡೆನ್ಸಿ ಇದೆ ಕ್ರೂಡ್ ಆಯಿಲ್ಗೆ, ಹೊರಗಡೆ ದೇಶಗಳ ಮೇಲೆನೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೊಂದು ಆಲ್ಟರ್ನೇಟಿವ್ ವೇ ಹುಡುಕ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮತ್ತು ಆದ್ರೂ ಆಗ್ಬೋದು ಮುಂದೆ ಏನಾದ್ರು. ಸೊ ಆ ಟೈಮ್ನು ಅಷ್ಟೊತ್ತಿಗೆ ಎಚ್ಚೆತ್ಕೊಳ್ಬೇಕಲ್ಲ ಅಂತ. ರೂಪಾಯಿ ಮೌಲ್ಯನ ಫುಲ್ ಪಾತಾಳಕ್ಕೆ ಬಿದ್ದು ಹೋಗ್ತಾ ಇದೆ. ಹೌದು, ಯಾಕಂದ್ರೆ ಈಗ ನೋಡಿ ಪವರ್ ಜನರೇಷನ್ ನಲ್ಲಿ ರಿನ್ಯೂವಬಲ್ ಎನರ್ಜಿ ಈಗ ಆಲ್ಮೋಸ್ಟ್ ಅರೌಂಡ್ 75% ರಿನ್ಯೂವಬಲ್ ಎನರ್ಜಿ ಪವರ್ ನಲ್ಲಿ ನಾವು ರಿನ್ಯೂವಬಲ್ ಮಾಡ್ತಾ ಇದೀವಿ. ಸೋಲಾರ್ ಆಗ್ಲಿ, ವಿಂಡ್ ಆಗ್ಲಿ, ಹೈಡ್ರೋ ಆಗ್ಲಿ. ಮುಂಚೆ ಎಲ್ಲ ಡೀಸೆಲ್ ನಿಂದ ನಾವು ಜನರೇಟ್ ಮಾಡ್ತಾ ಇದ್ವಿ. ಈ RTGS ಎಲ್ಲ ಇದೆ, RTPS ಇದೆ ನೋಡಿ ರಾಯಚೂರಿನಲ್ಲಿ. ಅದೆಲ್ಲ ಡೀಸೆಲ್ ಇವಾಗ ಚೇಂಜ್ ಮಾಡ್ಬಿಟ್ಟು ಇವಾಗ ರಿನ್ಯೂವಬಲ್ ಎನರ್ಜಿ ಮಾಡ್ತಾ ಇದ್ವಿ. ಮಿಕ್ಸ್ ಮಾಡ್ತಾ ಇದೀವಿ. ಆದ್ರೆ ಇವಾಗ ಏನು ಗೊತ್ತಾ, ಈ ಆಯಿಲ್ ಗೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿದೆ, EV ವೆಹಿಕಲ್ಗಳು. EV ವೆಹಿಕಲ್ ಬಂದ್ರಿಂದ ಈಗ ಎಲ್ಲಾ EV ವೆಹಿಕಲ್ ಕನ್ವರ್ಟ್ ಮಾಡಿದ್ರೆ ಈ ಬ್ಯಾಟ್ರಿ ರಿನ್ಯೂವಲ್ ಬ್ಯಾಟ್ರಿಯನ್ನ ಸಬ್ಸ್ಟಿಟ್ಯೂಟ್ ಆಗಿ ಒಂದು ವೇಳೆ ಒಂದೊಂದು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಒಂದು 450-500 ಕಿಲೋಮೀಟರ್ ಓಡುವ ತನಕ ಒಂದೇ ಬ್ಯಾಟ್ರಿ ತರ ಮಾಡ್ಬಿಟ್ರೆ, ಟೆಕ್ನಾಲಜಿ ಚೇಂಜ್ ಮಾಡ್ಬಿಟ್ಟು ಆಲ್ಟರ್ನೇಟಿವ್ ವೇಸ್ ಅಂದ್ರೆ ಬರೀ ಎಲೆಕ್ಟ್ರಿಕ್ ಹೋಗುವಂತದ್ದು ಅಂತ ಮಾತ್ರ ಅಲ್ಲ. ಈಗ ಅಂಡಮಾನ್ ನಿಕೋಬಾರಲ್ಲೂ ಕೂಡ ನಿಕ್ಷೇಪಗಳನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲೂ ಕೂಡ ಲಕ್ಷಾಂತರ ಕೋಟಿ ಆಯಿಲ್ ಇದೆ ಅನ್ನೋಂಥದ್ನೆಲ್ಲ ಹೇಳ್ತಾ ಇದ್ರಲ್ಲ. ಅದರ ಪ್ರಾಜೆಕ್ಟ್ ವರ್ಕ್ ಆಲ್ರೆಡಿ ಶುರು ಮಾಡ್ಬಿಟ್ಟಿದ್ರೆ ಮುಂದೆ ಇದೊಂದು ಉಪಯೋಗ ಆಗುತ್ತೆ ಅಂತ, ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಅಂತ. ಖಂಡಿತವಾಗಿ. ಈಗ ನೋಡಿ ಆ ಗುಜರಾತ್ ಐಲ್ಯಾಂಡ್ ಗಳಿದೆ ನೋಡಿ, ಅಲ್ಲಿ ಈಗ ಫೈಂಡ್ ಔಟ್ ಮಾಡಿದ್ದಾರೆ. ಬಟ್ ಅದು ಐಲ್ಯಾಂಡ್ ಇದು ಈಗ ಗುಜರಾತ್ ಬೀಳ್ತಾ ಅಥವಾ ಚೈನಾಗೆ ಬೀಳ್ತಾ ಅಂದ್ರೆ ಸಂಶಯದಲ್ಲಿದೆ. ಅಂದ್ರೆ ಮ್ಯಾಪ್ ನಲ್ಲಿ ಅದು ಇಂಡಿಯಾ ಕಡೆ ಬೇಕು ಅಂದ್ಬಿಟ್ಟು ಅಲ್ಲಿ ಬಹಳ ರಿಸರ್ವ್ ಇದೆ ಅಂದ್ಬಿಟ್ಟು ಈಗ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅದು ಫೈಂಡ್ ಔಟ್ ಆಗಿ ಫಾಸ್ಟ್ ಆಗಿ ಮಾಡ್ಬಿಟ್ಟು ಒಂದು ವೇಳೆ ಪರ್ಯಾಯವಾಗಿ ಆಯಿಲ್ ಜನರೇಷನ್ ನಮ್ಮ ಭಾರತ ದೇಶದಲ್ಲಿ ಆದ್ರೆ ಖಂಡಿತವಾಗಿ ನಾವು ಡಿಪೆಂಡ್ ಮಾಡುವ ಅವಶ್ಯಕತೆ ಇಲ್ಲ. ಅಷ್ಟರೊಳಗಡೆ ಏನಾಗುತ್ತೆ, ನಾವು ಆಯಿಲ್ ಅನ್ನ ಕಂಪ್ಲೀಟ್ ಸ್ಟಾಪ್ ಆಗ್ಬಿಟ್ಟು ಪರ್ಯಾಯವಾಗಿ ರಿನ್ಯೂವಬಲ್ ಎನರ್ಜಿಯನ್ನ ಉಪಯೋಗಿಸ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ಕೊಂಡು ಹೋದ್ರೆ ಏನ್ ತೊಂದರೆ ಇಲ್ಲ. ಈ LPG ಎವ್ರಿ ಡೇ ಸಪ್ಲೈನಾ ಸರ್ ಅದು? ಈಗ ಕತಾರ್ ಇಂದನೇ 50% ನಮ್ ಡಿಪೆಂಡೆನ್ಸಿ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಪ್ರೊಡಕ್ಷನ್ ಯೂನಿಟ್ ಸ್ಟಾಪ್ ಆಗಿದೆ. ಸೊ ಅದು ಎವ್ರಿ ಡೇ ಸಪ್ಲೈನಾ ಅಥವಾ ಸ್ಟೋರ್ ಮಾಡಿ ಇಟ್ಕೊಳ್ಬಹುದಾ ಅದನ್ನ? ಇಲ್ಲ, ಅದು ಏನ್ ಗೊತ್ತಾ, ಸ್ಟೋರ್ ಮಾಡಿ ಇಟ್ಕೋಬಹುದು. ಸಿಲಿಂಡರ್ ನಲ್ಲಿ ಮತ್ತೆ ಟ್ಯಾಂಕರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಇಟ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಕ್ರೂಡ್ ಆಯಿಲ್. ಇವಾಗ ಫಸ್ಟ್ ನೋಡಿ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ನಿಂದ ಈ ಕ್ರೂಡ್ ಆಯಿಲ್ ಅನ್ನ ಡಿಸ್ಟಿಲೇಷನ್ ಮಾಡುವಾಗ ಫಸ್ಟ್ ಬರುವುದು LPG, ಆಮೇಲೆ ಪೆಟ್ರೋಲು, ಆಮೇಲೆ ಡೀಸೆಲ್, ಆಮೇಲೆ ಪ್ಲಾಸ್ಟಿಕ್ ಪ್ರಾಡಕ್ಟ್ಗಳು, ಆಮೇಲೆ ಲಾಸ್ಟ್ ಗೆ ಬರುವುದು ತಾರು. ಇದು ಎಲ್ಲದಕ್ಕೂ ಕ್ರೂಡ್ ಆಯಿಲ್ ಬೇಸಿಕ್ ರಾ ಮೆಟೀರಿಯಲ್. ಮುಂಚಿನಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. LNG ಇದೆಯಲ್ಲ, ಅದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಅದು ಕತಾರಿಂದ ನಾವು ಅದನ್ನ ಸಪ್ಲೈ ಮಾಡ್ಕೊಳ್ತಾ ಇರೋದಲ್ವಾ? LPG is a by product of crude oil. ಓಕೆ. LNG ನಾವು ಸಪ್ಲೈ ಮಾಡ್ಕೊಳ್ತಾ ಇರೋದು ಕತಾರಿಂದ. ಹೌದು, 50% ಅಷ್ಟು. ಅಂದ್ರೆ ಅಲ್ಲಿ ಅಂದ್ರೆ ಈಗ ಡಿಸ್ಟಿಲೇಷನ್ ನಲ್ಲಿ ನಾವು ಇವಾಗ ಏನ್ ಮಾಡ್ತಾ ಇದ್ವಿ, ಈ ಕ್ರೂಡ್ ಆಯಿಲ್ ನಲ್ಲಿ ಏವಿಯೇಷನ್ ಫ್ಯೂಯಲ್ ಮಾಡ್ತಾ ಇದ್ವಿ. ಓಕೆ. ಫ್ಲೈಟ್ ಗಳಿಗೆ ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ. ಅಂದ್ರೆ ನಾವು ಟೆಕ್ನಾಲಜಿ ಡೆವಲಪ್ ಮಾಡುವುದು, ಇಂಡಿಯನ್ ಆಯಿಲ್ ಆಗ್ಲಿ ಅಥವಾ FPG ಆಗ್ಲಿ ಏವಿಯೇಷನ್ ಫ್ಯೂಯಲ್ ಮಾಡ್ತಾ ಇದ್ವಿ ಕ್ರೂಡ್ ಆಯಿಲ್ ನಿಂದ. LPG ನ ಕಮ್ಮಿ ಮಾಡ್ತಾ ಇದ್ವಿ. ಅಂದ್ರೆ ಯಾವ್ದು ಜಾಸ್ತಿ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನ ಮಾಡ್ತಾ ಇದ್ವಿ. ಫಿಸ್ಕಲ್ ಡಿಫಿಸಿಟ್ ಏನಾಗುತ್ತೆ, ನಮ್ಮ ಎಕ್ಸ್ಪೋರ್ಟ್ ಬಿಲ್ ಚೆನ್ನಾಗುತ್ತೆ, ಇಂಪೋರ್ಟ್ ಬಿಲ್ ಕಮ್ಮಿ ಆದ್ರೆ ನಮ್ಗೆ ಫಿಸ್ಕಲ್ ಡಿಫಿಸಿಟ್ ಕಮ್ಮಿ ಆಗುತ್ತೆ. ಈ ಫಿಸ್ಕಲ್ ಬ್ಯಾಲೆನ್ಸ್ ಮಾಡೋಗೋಸ್ಕರ ತರ ಮಾಡೋದು ನಾವು. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ. ಈಗ ರೂಪಾಯಿ ಮೌಲ್ಯ ಬೇರೆ ಪಾತಾಳ ಕುಸಿತಾ ಇದೆಯಲ್ಲ, ಇದೆಷ್ಟು ಮಟ್ಟಿಗೆ ಹೊಡ್ತಾ ಕೊಡ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಇಲ್ಲಿ $1 ಕೂಡ ಜಾಸ್ತಿ ಆದ್ರೂ ನೀವು ಸಾವಿರಾರು ಕೋಟಿ ನಷ್ಟ ಅಂತ ಹೇಳ್ತಾ ಇದ್ರೆ, ಹತ್ತತ್ರ GDPಗೆ 2% ಅಷ್ಟು ಏನೋ ಹೊಡ್ತಾ ಬೀಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇತ್ತು. ಇದು ನೆಕ್ಸ್ಟ್ ಅಲ್ಲಿ ಸಿಕ್ಕಾಕೊಂಡಿರುವಂತವ್ರು ಇಲ್ಲಿ ಬಂದ್ರು ಕೂಡ ನಿರುದ್ಯೋಗದ ಸಮಸ್ಯೆ, ಮತ್ತೊಂದ್ ಕಡೆ ಅದರಿಂದ ಕಮ್ ಬ್ಯಾಕ್ ಮಾಡೋಕ್ಕೂ ಕೂಡ ಸಾಕಷ್ಟು ವರ್ಷ ಬೇಕು ಅಂತ ಕಾಣಿಸುತ್ತೆ ಗ್ರೋತ್ ಆಗ್ತಾ ಇರುವಂತ ದೇಶಗಳಿಗೆ. ಹೌದು, ಅಂದ್ರೆ ಇಲ್ಲಿ ನಮ್ಗೆ ಎರಡೂ ಕಡೆ ಹೊಡೆತ ಬೀಳ್ತಿದ್ದೆ. ಒಂದು ಬ್ಯಾರಲ್ ಮೇಲೆ ರೇಟ್ ಜಾಸ್ತಿ ಆಗೋದು,
ಅದು ನಾನು ಆವಾಗ ಹೇಳಿದಾಗ $1 ಜಾಸ್ತಿ ಆದ್ರೆ 18,000 ಕೋಟಿ ನಷ್ಟ ಆಗುತ್ತೆ ನಮಗೆ. ಓಕೆ. ಆಮೇಲೆ ಡಾಲರ್ ಮೇಲೆ ಬೆಲೆ ಇವಾಗ ನೋಡಿ 81, 82 ಇತ್ತು ಲಾಸ್ಟ್ ಇಯರ್, ಇವಾಗ ನೋಡಿ 92, 93 ಹೋಗ್ತಾ ಇದೆ. 93 ಗಡಿಗೆ ಬಂದು ನಿಂತಿದೆ. ಎರಡು ಕಡೆ ವಿ ಆರ್ ಲೂಸಿಂಗ್. ಆ ಫಿಸ್ಕಲ್ ಡೆಫಿಸಿಟ್ ಅನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಬಹಳ ಕಷ್ಟ ಆಗ್ತಾ ಇದೆ. ನೋಡಿ, ಫಿಸ್ಕಲ್ ಡೆಫಿಸಿಟ್ ನಾವು ಮೇಂಟೈನ್ ಮಾಡದೆ ಹೋದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗಿದ್ರೆ ಏನಾಗುತ್ತೆ ಅನ್ಬಿಟ್ಟು ನಿಮ್ಗೆ ಗೊತ್ತಿದೆ. ಈಗ ಕ್ರೂಡ್ ಆಯಿಲ್ ನಾವು ಡಿಪೆಂಡೆನ್ಸಿ ಇದೆ, 85% ಅಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ರಷ್ಯಾ ನಮಗೆ ಪರ್ಯಾಯವಾಗಿ ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು 2-2.5 ತಿಂಗಳು ಪ್ರಾಬ್ಲಮ್ ಇಲ್ಲ ಅಂತ ಕಾಣಿಸುತ್ತೆ. ಅವರು ಕೂಡ ನಮ್ಮ ಸಪೋರ್ಟಿಗೆ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಹತ್ರನೂ ಕೂಡ ಅದೆಷ್ಟೋ ಮಿಲಿಯನ್ ಗಟ್ಟಲೆ ಆಯಿಲ್, ಕ್ರೂಡ್ ಆಯಿಲ್ ಅನ್ನುವಂಥದ್ದು ಸ್ಟೋರೇಜ್ ಇರುವ ಕಾರಣಕ್ಕೋಸ್ಕರ ಒಂದು 3 ತಿಂಗಳು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಕಡಿಮೆ ಅನ್ನುವಂತ ಚರ್ಚೆ. ಅದು ಟ್ರಂಪ್ನವರು ಸ್ವಲ್ಪ ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದರುನು ರಷ್ಯಾ ಆಯಿಲ್ ಇಂಪೋರ್ಟ್ ಮಾಡಕ್ ಬಿಟ್ಬಿಟ್ರು. ಅದ್ರ ಸದ್ಯಕ್ಕೆ ಇವಾಗ 1 ತಿಂಗಳ ತನಕ ನಾವು ಕೊಡ್ತೀನಿ, ಪರ್ಮಿಷನ್ ಕೊಡ್ತೀನಿ ಬಟ್ ಟ್ರಂಪ್ ಹೇಳಿದಾರೆ. ಇಲ್ಲಿ ಇವಾಗ ಅಪೋಸಿಟ್ ಕಂಪನಿಯವರು ಹೇಳ್ತಾ ಇದಾರೆ ಅವನು ಯಾರು ನಮ್ಗೆ ಹೇಳಲಿಕ್ಕೆ ಅಂತ. ಅದು ಹೌದಲ್ವಾ ಸರ್? ನಮ್ ದೇಶನ ಅವ್ರು ಯಾರು ಸರ್ ನಡೆಸೋದು ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದ್ದಾನೆ ಇದಾವೆ. ಅವ್ರೇನ್ ನಮ್ಮ ಅಪ್ಪನ, ಈ ದೇಶದ ಅಪ್ಪನ ನಡೆಸಿಕೊಂಡು ಹೋಗೋದಕ್ಕೆ ಅಂತಲ್ಲ. ಇಲ್ಲಿ ವಿಷಯ ಏನಂದ್ರೆ, ಹೇಗೂ ಈಗ ಟ್ರಂಪ್ ಮತ್ತೆ ಕೊಮಿನಿ ಇರಾನ್ ಅವರು ಒಟ್ಟಿಗೆ ಎಲ್ಲ ಇಬ್ಬರು ಮ್ಯಾಡ್ ಟ್ರಂಪ್ ಮ್ಯಾಡ್ ಕೊಮಿನಿ ಹಾರ್ಡ್ ಕೋರ್. ಅವನು ಇಸ್ಲಾಮಿಸ್ಟ್, ಇವನು ಹಾರ್ಡ್ ಕೋರ್ ಎಕನಾಮಿಸ್ಟ್. ಇಲ್ಲಿ ಪರ್ಯಾಯವಾಗಿ ಅವನು ವಾರ್ ಸ್ಟಾಪ್ ಮಾಡದೆ ಹೋದ್ರು ನಮ್ಗೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಲಿಕ್ಕೆ ಆಯಿಲ್ ಬಿಡ್ತಾನ ಅವನು. See, that is the understanding between Modi and Trump. ಹೇಳ್ತಾನಲ್ಲ, ಮೋದಿ ಇಸ್ ಮೈ ಗ್ರೇಟೆಸ್ಟ್ ಫ್ರೆಂಡ್ ಅಂತ. ಸೊ ಇದು ಹೆಲ್ಪ್ ಆಗುತ್ತೆ ನಮ್ಮ ಭಾರತ ದೇಶಕ್ಕೆ. ಅವನು ಇವಾಗ ಹೇಳೋದೇನು, ನೀವು ರಷ್ಯಾದಿಂದ ಸ್ಟಾಪ್ ಮಾಡಿ ವೆನೆಜುಲಾದಿಂದ ತಗೊಳ್ಳಿ ಅಂತ. ಆದ್ರೆ ವೆನೆಜುಲಾ ಆಯಿಲ್ ತಗೊಂಡ್ರೆ ಅದು ಸ್ವಲ್ಪ ದಪ್ಪ ಆಯಿಲ್ ಅಂತೆ, ಪ್ರೋಸೆಸ್ ಮಾಡಿ ಕಷ್ಟ, ಸಮಯ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರಷ್ಯನ್ ಆಯಿಲ್ಗೆ ಇವ್ರು ಕರೆಕ್ಟ್ ಆಗಿ ಸಿಸ್ಟಮ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ರಷ್ಯಾದಿಂದ ಕೊಟ್ಬಿಟ್ರೆ ರಷ್ಯಾ ಒಂದು ವೇಳೆ ಬೇಕಾದಷ್ಟು ಆಯಿಲ್ ಪ್ರೊಡಕ್ಷನ್ ಮಾಡಿದ್ರೆ ಅವ್ರದ್ದು ಇರುವುದನ್ನ ನಮ್ಗೆ ಏನು ತೊಂದರೆ ಬರಲ್ಲ. ಓಕೆ. ಅರುಣ್ ಅವರೇ, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಆಯಿಲ್ ಎಲ್ಲ ಸ್ಟಾಕ್ ಇತ್ತು, ಆದ್ರೆ ಇವರೇ ಕೃತಕ ಅಭಾವ ಸೃಷ್ಟಿ ಮಾಡ್ಬಿಟ್ಟು ಜಾಸ್ತಿ ರೇಟ್ ಮಾಡ್ಬಿಟ್ಟಿದ್ದಾರೆ ಅಂತ. ಎಲ್ಲ ಕಡೆನೂ ಹಂಗೆ ಆಗ್ತದೆ? ಅದಂದ್ರೆ ಅದು ಸ್ಟೇಟ್ ಗವರ್ಮೆಂಟ್ ಇಂದ ಆಗ್ತಾ ಇರುವಂತದ್ದ? ಹೌದು ಸರ್. ಸ್ಟೇಟ್ ಏನಾಗುತ್ತೆ, ಇಲ್ಲಿ ಆಯಿಲ್ಗಳು ಯಾವ ರೀತಿ ಕಂಪನಿಗಳಲ್ಲಿ ಅಡಿಗೆ ಬಳಸೋ ಆಯಿಲ್ ನೀವು ಹೇಳ್ತಾ ಇರೋದು? ಹೌದು, ಅಡಿಗೆ ಬಳಸೋ ಆಯಿಲ್ ಮತ್ತೆ ಇದು ಯಾವಾಗ ಕುಕ್ಕಿಂಗ್ ಆಯಿಲ್ ಅಂತೀವಿ ನಾವು, ಅದನ್ನ ಸಂಪೂರ್ಣವಾಗಿ 50 ದಿನಕ್ಕೆ ಆಗೋಷ್ಟು ಜಾಸ್ತಿನೇ ಇದೆ. ಬಟ್ ಏನು ಈ ದೊಡ್ಡ ಅಧಿಕೃತ ಮಾರಾಟಗಾರರು ಇರ್ತಾರೆ ಆಯಿಲ್, ಅವರು ಸುಮಾರು ಲಕ್ಷಗಟ್ಟಲೆ ಲೀಟರ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ರು. ಇವಾಗ ನೆಲಮಂಗಲ ಆಯ್ತಾ ರೈಟ್ ಸೈಡ್ ಮುಂದಕ್ಕೆ ಹೋದ್ರೆ ನೀವು ಅಲ್ಲಿ ಸನ್ಫ್ಯೂರ್ದು ಒಂದು ದೊಡ್ಡದು ಇದಿದೆ, ಆಯಿಲ್ ಡಿಪೋ ಇದೆ. ಸಂಸ್ಕರಣೆ ಮಾಡಿ ಅಲ್ಲಿ ಆಯಿಲ್ ನ ಅಲ್ಲಿ ಚೆಕ್ ಮಾಡಿದ್ರೆ ಸುಮಾರು ಎಷ್ಟು ಲಕ್ಷ ಲೀಟರ್ ಬೇಕಾದ್ರೂ ಸಿಗುತ್ತೆ ನಿಮ್ಗೆ. ಸೊ ಹಿಂಗೆ ಈ ರೀತಿ ಸುಮಾರು ಕಡೆಗಳಲ್ಲಿ ಆಯಿಲ್ ಇಟ್ಕೊಂಡವ್ರೆ. ಆದ್ರೆ ನಾನೊಂದು ಹೇಳೋದು ಪೃಥ್ವಿ ಸರ್, ಈ ಸರ್ಕಾರಕ್ಕೆ ಮತ್ತು ಈ ಆಹಾರ ನಗರ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಇದು ಅರಿವೇ ಇಲ್ವಾ, ಇಲ್ಲ ಮಣ್ ತಿಂತವ್ರ, ಏನ್ ಮಾಡ್ತಾವ್ರ ಅನ್ನೋದು ಅರ್ಥ ಆಗ್ತಲ್ಲ. ಇಷ್ಟೊಂದೆಲ್ಲ ಇವ್ರ ಏನ್ ಮಾಡ್ತಾರೆ ನೋಡಿ, ಯಾವ ರೀತಿ ಜನಗಳಿಗೆ ಇದನ್ನ ದಾರಿ ತಪ್ಪಿಸ್ತಾರೆ ಅಂದ್ರೆ, ಬರೀ ಒಂದು ದಿನ 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಈ ರೀತಿ ಜಾಸ್ತಿ ಮಾಡ್ಕೊಂಡ್ ಕೊನೆಗೆ ಒಂದು 25 ದಿನ 30 ರೂಪಾಯಿ ತಗೊಂಡೋಗಿ ನಿಲ್ಸೋ, ಇದನ್ನ ಯುದ್ಧದ ಕಾರಣವಾಗಿ ತಗೊಂಡ್ಬಂದು ಲಾಭ ಮಾಡ್ಕೊಳ್ಳೋ. ಯಾವ ಸರ್ಕಾರ ತಾನೇ ಜನರ ಮೇಲೆ ಕಾಳಜಿ ಇದೆ ಹೇಳಿ ಸರ್ ನೀವೇ? ಯಾವ ಸರ್ಕಾರಕ್ಕೂ ಇವ್ರಿಗೂ ಇಲ್ಲ ಅವ್ರಿಗೂ ಇಲ್ಲ ಸರ್. ಬರೋರೆಲ್ಲರೂ ಹೌದು, ನಾವು ಜನಗಳು ಎಚ್ಚೆತ್ಕೊಳ್ಳೋವರೆಗೂ ತುಂಬಾ ಕಷ್ಟ ಇದೆ, ಜನಗಳು ಎಚ್ಚೆತ್ಕೊಳ್ಳೋವರೆಗೂ ತುಂಬಾನೇ ಸಮಸ್ಯೆ ಇದೆ. ಬಟ್ ಒಂದು ಏನು ಅಂದ್ರೆ, ಈ ರೀತಿ ಒಂದು ಜನಗಳ ಮೇಲೆ ತಲೆ ಮೇಲೆ ಹಾಕಿ ಇದನ್ನ ಇದ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಾನು ಹೇಳದ್ ಇವಾಗ್ಲೂ ಕೂಡ ತಮ್ಮ ವಾಹಿನಿ ಮುಖಾಂತರ ನಿಮ್ಗೆ ಏನಾರ ನೈತಿಕತೆ ಇದ್ರೆ, ಆಹಾರ ನಗರ ಸರಬರಾಜು ಇಲಾಖೆ ಯಾರ ಸಚಿವರು ನಿಮ್ಗೆ ಏನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ನಿಜವಾಗ್ಲೂ ನಿಮ್ ಅಧಿಕಾರಿಗಳು ಕಳಿಸಿ ಎಲ್ಲಾ ಕಡೆ ಎಲ್ಲೆಲ್ಲಿ ಸ್ಟಾಕ್ ಇಟ್ಟಿದ್ರೆ ರೈಡ್ ಮಾಡಿ ತಗೊಂಬಂದ್ ರೋಡ್ ತಗೊಂಬಂದ್ ಮಾರ್ಕೆಟ್ ಬಿಡಿ. ನೀವು ಅದನ್ನ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಏನಕ್ಕೆ ಸುಮ್ನೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಬರೀ ಇದ್ ಮಾಡದ? ಅವ್ನ್ ಕಿತ್ಲಾಡ್ಕೊಂಡು ಇದುವರೆಗೂ ಬರೀ 3 ವರ್ಷದಿಂದ ಕಿತ್ಲಾಡ್ತಾನೆ ಇದೀರಪ್ಪ, ಒಂದು ಏನು ಒಳ್ಳೇದಾಗ್ಲಿಲ್ಲ. ಈ ರೀತಿ ಏನ್ ಸರ್ ಅಸಹ್ಯ ಇದು. ಜನಗಳಿಗೆ ಮಧ್ಯಮ ವರ್ಗದವ್ರಿಗೆ ಜೀವನ ತುಂಬಾ ಕಷ್ಟ ಇದೆ ಸರ್. 20,000 ರೂಪಾಯಿ ಸಂಬಳ ತಗೊಳ್ಳೋನು ಈ ಕಾಸ್ಟ್ಲಿ ಜೀವನದಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ತುಂಬಾನೇ ಸಮಸ್ಯೆ ಎದುರಿಸ್ತಾನೆ. ಮಕ್ಳು ಫೀಸು ನೋಡಿ, ಇವಾಗ ಶಾಲಾ ಶುಲ್ಕ ಜಾಸ್ತಿ ಅಂತ.
ಎಸ್ ಏನ್ ಸರ್ ಪಠ್ಯ ಪುಸ್ತಕ ಶುಲ್ಕ ಜಾಸ್ತಿ, ಏನ್ ಸರ್ ಹಿಂಗೆಲ್ಲ ಜಾಸ್ತಿ ಆದ್ರೆ ಓಕೆ ಓಕೆ ತುಂಬಾ ಅನ್ಯಾಯ ಸರ್, ಇದು ಸರಿ ಇಲ್ಲ ಇದು. ಜೇಕಬ್ ಸರ್, ಇಲ್ಲಿ ಮೇನ್ಲಿ ಶಿಪ್ಪಿಂಗ್ ಇನ್ಸೂರೆನ್ಸ್ ಕಾಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಲ್ಲಿ ಅವಕಾಶ ಇದ್ರು ಭಾರತದ ಶಿಪ್ಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡಲ್ಲ ಅಂತ ಹೇಳಿದ ನಡುವೆನೂ ಕೂಡ ಶಿಪ್ಪಿಂಗ್ ಇನ್ಸೂರೆನ್ಸ್ ಕಾಸ್ಟ್ ಜಾಸ್ತಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಇಲ್ಲಿಂದ ಮೂವ್ ಆಗ್ತಾ ಇಲ್ಲ ಅಂತ ಶಿಪ್ಗಳು. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಯಾಕೆ ಬೇಕು ಮೈ ಮೇಲೆ ಎಳ್ಕೊಳ್ಳೋದು ಅಂತ 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದಾರಂತೆ ಶಿಪ್ಪಿಂಗ್ ಇನ್ಸೂರೆನ್ಸ್ ಕಾಸ್ಟನ್ನು. ಸೊ ಇದು ಎಕ್ಸ್ಪೋರ್ಟ್ ಮೇಲೆ ಯಾವ ರೀತಿಯ ಹೊಡೆತ ಕೊಟ್ಟಿದೆ ಅಂತ? ಹೌದು, ಯಾಕಂದ್ರೆ ಈಗ ಒಂದು ವೇಳೆ ಪರ್ಯಾಯವಾಗಿ ಒಂದು ಹರ್ಮೋಸ್ ನಿಂದ ಅವ್ರ ಕಣಿವೆಯಿಂದ ಬಿಡದೆ ಹೋದ್ರೆ ಅವರು ಕೇಪ್ ಆಫ್ ಗುಡ್ ಹೋಪ್ ಇದೆಯಲ್ಲ ಆ ಕಡೆ ಸುತ್ತಾಡ್ಕೊಂಡು ಬರ್ಬೇಕಾಗುತ್ತೆ. ಆವಾಗ ಇನ್ಸೂರೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಪ್ಲಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಟ್ರಾವೆಲಿಂಗ್ ಡಿಸ್ಟೆನ್ಸ್ ವಿಲ್ ಟೇಕ್ ಅಬೌಟ್ 40 to 45 days ರೀಚ್ ಆಗ್ಲಿಕ್ಕೆ. ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಒಂದು ವೇಳೆ ಇಲ್ಲಿ ಹೊರ್ಮೋಸ್ ನಿಂದ ಕಣಿವೆ ಓಪನ್ ಮಾಡಿದ್ರೆ ಭಾರತ ದೇಶಕ್ಕೆ ಹಡಗುಗಳನ್ನು ಹೋಗ್ಲಿಕ್ಕೆ ಬಿಟ್ರೆ ಸ್ವಲ್ಪ ಇನ್ಸೂರೆನ್ಸ್ ಜಾಸ್ತಿ ಮಾಡಿದೆ. ಇನ್ಸೂರೆನ್ಸ್ ನವರು ಅವರು ತಾನೇ ಪ್ರಾಫಿಟ್ ನೋಡ್ಬೇಕಲ್ಲ. ನಾಳೆ ದಿವಸ ಅವನು ಕೊಮಿನಿ ಅವನ ಮಗ ಕೆಟ್ಬಿಟ್ಟು ಅವನು ತಲೆ ಕೆಡಿಸ್ಬಿಟ್ಟು ಅವನು ಬಾಂಬ್ ಹಾಕ್ಬಿಟ್ರೆ ಇಡೀ ಶಿಪ್ ಹೋಯ್ತಲ್ಲ, ಅದು ಭಯ. ಆ ಭಯದಿಂದ ಇನ್ಸೂರೆನ್ಸ್ ಜಾಸ್ತಿ ಮಾಡಿರೋದು. ಆದ್ರೂ ಅದನ್ನ ಇನ್ಸೂರೆನ್ಸ್ ಜಾಸ್ತಿ ಮಾಡಿದ್ರು ಆಯಿಲ್ ಕಂಪನೀಸ್ನವರು ತಗೊಳ್ತಾರೆ, ನಮ್ಮ ನಾಗರಿಕ ಮೇಲೆ ಜಾಸ್ತಿ ಹಾಕಲ್ಲ. ಯಾಕಂದ್ರೆ ಇವಾಗ $65 ಇಂದ $120 ಕೂಡ ಹಾಕಿಲ್ಲ. ಸೊ ಇನ್ಸೂರೆನ್ಸ್ ಜಾಸ್ತಿ ಆದ್ರೆ ಹಾಕ್ತಾರ, ಅದು ದೊಡ್ಡ ಪ್ರಶ್ನೆ ಏನಿಲ್ಲ. ಇದು ಒಂದು ಆಪತ್ರೆ ಆಗಿ ಪರ್ಯಾಯವಾಗಿ ಒಂದು ನಮ್ಗೆ ಒಂದು ಈಸ್ ಆಗುತ್ತೆ, ನಮ್ಮ ಇಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ, ಡೆಫಿಸಿಟ್ ಕೂಡ ಇಂಕ್ರೀಸ್ ಆಗುತ್ತೆ. ಸೊ ಮಾಡಿದರೆ ತೊಂದ್ರೆ ಏನಿಲ್ಲ, ಅದಕ್ಕೇನು ಪ್ರಶ್ನೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಈಗ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೇಕು ಅಂದ್ರೆ ಇರೋದು ಒಂದೇ ಉತ್ತರ, ಅದು ಯುದ್ಧ ನಿಲ್ಬೇಕು ಅಂತ. ನೋಡೋಣ ಸರ್ ಏನಾಗುತ್ತೆ ಅಂತ. ಧನ್ಯವಾದ ಜೇಕಬ್ ಸರ್ ಹಾಗೆ ಅರುಣ್ ಅವರೇ ಇಷ್ಟು ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ